ಎಲ್ಲರಿಗೂ ನಮಸ್ಕಾರ ರೀ. ಭಾಳ ಚಲೋ ಸಪೋರ್ಟ್ ಮಾಡಕತ್ತೀರಿ, ಎಲ್ಲರೂ ಭಾಳ ಇಷ್ಟಪಡತ್ತೀರಿ ನಮ್ಮ ವಿಡಿಯೋನ. ಹಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಪರಕ್ಗೆ ತೆಲುಗು ಸೊಸಿನ ತಂದೇವಿ. ಈ ಕಾನ್ಸೆಪ್ಟ್ ನಮಗೆ ಭಾಳ ದಿನದ ಹಿಂದೆ ಬಂದಿತ್ತು ರೀ. ಆದ್ರೆ ನಾವು ಯಾಕೆ ಮಾಡಿದ್ದಿಲ್ಲ ಅಂದ್ರೆ ಹೆಂಗೆ ಆಕತ್ತೀವೋ ಏನು, ಮತ್ತೆ ಯಾರು ಏನಾರ ತಿಕ್ಕೋತಾರ ಏನೋ ಅಂತ ನಾವು ಭಾಳ ದಿನದಿಂದ ಕಾದು ಹಂಗೆ ಇರಿಸಿದ್ವಿ. ಮೊದಲನೇದಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಈ ಕತೆಗೆ. ಯಾಕಂತಂದ್ರೆ ನಾ ಈಗ ಪರಕ್ಗೆ ತೆಲುಗು ಸೊಸಿ ತೊಗೊಂಡು ಬಂದೇನಿ. ತೆಲುಗು ಆಡಿಯನ್ಸ್ ನಮಗೆ ಭಾಳ ಮಂದಿ ನೋಡ್ತೀರಿ, ಭಾಳ ಪ್ರೀತಿಯಿಂದ ನಮ್ಮ ಭಾಷೆನ ಇಷ್ಟಪಡ್ತೀರಿ ನೀವು. ನಮಗೂ ನಿಮ್ಮ ಭಾಷೆ ಅಂದ್ರೆ ಅಷ್ಟು ಗೌರವ ಪ್ರೀತಿ ಎರಡೂ ಐತ್ರಿ. ದಯವಿಟ್ಟು ಈಗ ಇದನ್ನ ನೀವು ಒಂದನ್ನು ಭಾಷೆ ಅಂತ ನೋಡಬೇಡ್ರಿ, ಒಂದು ಕತೆ ಅಂತ ನೋಡ್ರಿ, ಒಂದು ಕಾಮಿಡಿಯಾಗಿ ತಗೋರಿ. ನಾವು ಯಾಕೆ ಈಗ ತೆಲುಗು ಸೊಸೆನ ತೊಗೊಂಬಂದೇವೆ ಅಂದ್ರೆ, ಕೆಲವೊಂದು ಈಗ ಪರಕ್ಗೆ ನಿನ್ನೆ ಕತಿ ಒಳಗೆ ರಂಡಿ ಅತ್ತೆಮ್ಗಾರು ಅಂತ ಅಂದ್ಲು. ಅದಕ್ಕೆ ನಮ್ಮ ಪರಕ್ಕ ಶಾಕ್ ಆದ್ಲು, ರಂಡಿ ಅಂತಾಳ ಅತ್ತಿಗೆ ಅಂತೇಳಿ. ಅದು ನಮ್ಮ ಕಡೆ ಕೆಟ್ಟ ಬೈಗಳು ಆಕೈತಿ, ನಿಮ್ಮ ಕಡೆ ಒಳಗೆ ಬಾ ಅಂತಂಗೆ ಆಕೈತಿ. ಈ ಥರ ಕೆಲವು ಕಾಮಿಡಿಗಳನ್ನ ನಾವು ಮಿಕ್ಸ್ ಮಾಡ್ಕೊಂಡೇವಿ. ಅದಕ್ಕೆ ದಯವಿಟ್ಟು ಏನ್ರಿ ನೀವು ನಮ್ಮ ಭಾಷೆಗೆ ಹಿಂಗಂದ್ರಿ ಅಂತ ಯಾರು ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿಪ್ಪ. ಇದನ್ನ ಒಂದು ಕತಿಯಾಗಿ ನೋಡ್ರಿ, ಕಾಮಿಡಿಯಾಗಿ ತಗೋರಿ ನೀವು ಅಷ್ಟೇ. ನಮ್ಮ ಭಾಷೆ ನಿಮ್ಮ ಭಾಷೆ ಅಂತ ಏನು ನಾನು ತಾತನ ಮಾಡತ್ತಿಲ್ಲ, ಎಲ್ಲ ಒಂದೇ ನಾವು. ಆಮೇಲೆ ನಮಗೆ ತೆಲುಗು ಎಷ್ಟರ ಮಟ್ಟಿಗೆ ಬರ್ತೈತೋ, ನಮ್ಮ ಮನೆಯವ್ರಿಗೆ ಎಷ್ಟು ಗೊತ್ತೈತೋ ಅಷ್ಟು ಸ್ವಲ್ಪ ಹೇಳ್ಕೊಟ್ಟಾರ. ಅಕಸ್ಮಾತ್ ನಾವು ತೆಲುಗು ಮಾತಾಡೋದ್ರೊಳಗೂ ಏನಾರ ಸ್ವಲ್ಪ ತಪ್ಪಾಗಿತ್ತಂದ್ರೆ ದಯವಿಟ್ಟು ಕ್ಷಮಿಸ್ರಿ, ಹೊಟ್ಟೆಗೆ ಹಾಕೋರಿಪ್ಪ. ಈ ಶಾಂತಕ್ಕನ್ನ ತಪ್ಪನ್ನ ಮನ್ನಸ್ರಿ. ಅದ್ರೊಳಗೆ ನಾನು ಕಾಮಿಡಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ನಿಮಗೂ ನಗು ಬರ್ತೈತಿ. ನೋಡ್ರಿ, ಎಂಜಾಯ್ ಮಾಡಿರಿ, ಖುಷಿ ಪಡ್ರಿ. ಆಮೇಲೆ ನಿಮಗೆ ಏನಾರ ಗೊತ್ತಿದ್ರೆ ತೆಲುಗು ಒಳಗೆ ಏನಾರ ಹೇಳೋದಿದ್ರೆ ಕೇಳೋದಿದ್ರೆ ನೀವು ನಾನು ಕಮೆಂಟ್ ಮಾಡ್ಬೋದು. ಖಂಡಿತ ನಾ ಆ ಶಬ್ದಗಳನ್ನು ನಾನು ಯೂಸ್ ಮಾಡ್ಕೋತೀನಿ, ನಾನು ನಮ್ಮ ಕತೆ ಒಳಗೆ ಮಾತಾಡ್ತೀನಿ. ಆದರೆ ನನಗೆ ಯೂಸ್ ಆದರೆ ತೊಗೊತೀನಿ, ನಾನು ಖಂಡಿತ ಅವ್ನು ತೊಗೊತೀನಿ. ಪ್ಲೀಸ್ ಯಾರು ತಪ್ಪ ಕಮೆಂಟ್ ಮಾಡಬೇಡ್ರಿ. ವಿಡಿಯೋನ ನೋಡ್ರಿ, ಮನೋರಂಜನೆಗೋಸ್ಕರ ಅಷ್ಟೇ. ಇಲ್ಲಿ ಯಾವ ಭಾಷೆ ಯಾವ ಜನಾಂಗಕ್ಕೂ ನಾವು ಅವಮಾನ ಮಾಡ್ತಾ ಇಲ್ಲ, ಎಲ್ಲರೂ ಒಂದೇ. ಜೈ ಒಂದೇ ಮಾತರಂ. ಇವ್ರೆ ನಮ್ಮವ್ವ ನಿಮ್ಮ ಅತ್ತಿ. ರಂಡಿ ಅತ್ತೆಮ್ಗಾರ ರಂಡಿ. ಇದೇನ ಸೊಸಿ ಗಾರ್ಗಿ ತಂದಿ ಇಲ್ಲ ರಂಡಿ ಅಂತ ಕೇಳಕತ್ತಾಳಲ್ಲ ಅತ್ತಿಗೆ. ಹೂವ, ನಮ್ಮ ಕಡೆ ಅತ್ತಿ ಅಂದ್ರೆ ಕಾಲು ತೊಳೆದು ನೀರು ಕುಡಿಬೇಕು, ಅಷ್ಟು ಭಯ ಭಕ್ತಿ ಇರ್ತೈತಿ. ಇದು ನೀವು ಬರ್ತಿದ್ದಂಗೆ ರಂಡಿ ಅಂತ ತಲೆವ ಇದು. ಏ ಹುಡುಗಿ, ನಿಮ್ಮ ಅತ್ತಿ ಏನು ರಂಡಿ ಆಗಿಲ್ಲವ್ವ? ಇನ್ನು ಗಂಡದಾನ, ನಿಮ್ಮ ಮಾವನು ಅದಾನ, ಬಂದಿಲ್ಲಟ್ಟ ಅಂತಕ ಬರಕ ಅದ್ರಗೊಂದು ಹಾಡು ನೆನಪು ಬರಕತ್ತ ಹೇಳ. ಬಂಗಾರಿ ಕೋಳಿ ಪೆಟ್ಟ ಪರಕ್ಕ ರಂಡಿ ಎಪ್ಪಪ್ಪ ಎಪ್ಪಪ್ಪ ಎಪ್ಪ ಬುಸ್. ಇವ್ವ, ನೀನ ನಾನು ಕುಡಿತೀಯಲ್ಲ, ನಿನ್ ಸೊಸಿ ಅಂದಕ್ಕೆ ರಂಡಿ ಅಂತೇಳಿ ಅಕ್ಕಿ ಕುಡ್ಕೊ ಹೋಗು. ಹೋಗ, ನಿಂಗೆ ಆಡಕ್ ಬರಂಗಿಲ್ಲ, ಸುಮ್ಕಿರ್ ನಾ ಹಾಡ್ತೇನೆ. ಪಿಲ್ಲ 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 ತೆಲುಗು ಪಿಲ್ಲ. ಒಳಗ ಬರ್ತಿದ್ದಂಗ ಅತ್ತಿಗೆ ರಂಡಿ ಅಂದಿ ಅಲ್ಲ. ಪಿಲ್ಲ 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 ತೆಲುಗು ಪಿಲ್ಲ. ನಿನ್ನ ಮಗ ಕಟ್ಕೊಂಡ್ ಬಂದಾನಲ್ಲ ತೆಲುಗು ಪಿಲ್ಲ. ಈ ಮಿಠಾಯಿ ತುಟಿ ರಂಡಿ ಅಂತದೆ, ಕೇಳ್ಕೊಂತ ಕುಂತ್ರೆ ನಮ್ ಕಿವಿ ಪಾವನ ಆಗ್ತದೆ. ಪಿಲ್ಲ 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 ತೆಲುಗು ಪಿಲ್ಲ. ಯಗ್ಗ ಮಗ ಅತ್ತಿಗೆ ಬೈತಾವಳಲ್ಲ. ನಿನ್ನ ಬಾಯಾಗ ನಾನ್ ಬೂಟು ಇಡ್ತೇನಲ್ಲ, ಬಾಯಿ ಮುಚ್ಕೊಂಡು ಹೋಗಿ ನೀವು ಕುಂತ್ರೆ ಸರಿಯಲ್ಲ. ಇಬ್ರು ಏನ ಕತ್ತಿ ಕುಣ್ದಂಗ್ ಕುಣಿಯಾಕತ್ತಿದ್ರಲ್ಲ, ಇಬ್ರು ಕೈಕಾಲ ಅಲ್ಲಾಡ್ಸಿ. ಏನ್ ಶಟ್ರೋಗ್ ಬಂದಿತ್ತ ನಿಮಗ? ಯೋ, ಪ್ರಾಕ್ಟೀಸ್ ಮಾಡಕತ್ತಿದ್ವಿ ಮುದುಕಿ. ನಾಳೆ ನೀನು ಸತ್ಯಂದ್ರ ನಿಮ್ಗೆ ಒತ್ಕೊಂಡು ಹೋಗೋದ್ನ ಗಾಡಿ ಮುಂದೆ ಹೆಂಗ್ ಕುಣಿಬೇಕಂತ ಪ್ರಾಕ್ಟೀಸ್ ಮಾಡತ್ತಿದ್ವಿ. ಹೆಂಗ್ ಚಲೋ ಅದಾವನ ಸ್ಟೆಪ್? ಜೋಗಿ ಪಿಕ್ಚರ್ನ್ಯಾಗ ಅವ್ರವ್ ನಮ್ಮ ಕುಣ್ಕೋಂತ ಖುಷಿ ಖುಷಿಲೆ ಕಳಿಸ್ತಾನಲ್ಲ, ಹಂಗ ಟಾಣ ಅಂತೇಳಿ ನಾವು ಕುಣ್ಕೋಂತ ಕುಡ್ಕೊಂತ ನಮ್ ಗಂಡುಗಳು ಕುಡ್ಕೊಂತ ನಾವು ಕುಣ್ಕೊಂತ ಖುಷಿ ಖುಷಿಲೆ ಕಳ್ಸೋಣಂತ ನಿನ್ನ. ಅಯ್ಯೋ ಅತ್ತೆಮ್ಮ, ನೀನ್ ಅಲ್ಲ ಚಪ್ಪಲಿ ಇದು, ನೀನ್ ಚಪ್ಪಿಂದೆ ಬೇರು, ನೀರು ತಿಳಿಸ್ಕೊಂಡಿದ್ದೆ ಬೇರು. ಏನ ಬೇರೆ ಬೇರೆ ಚಪ್ಪಲ್ ತಗೊಂತಾಳಂತ? ಅಯ್ಯೋ ಅಯ್ಯೋ, ಅಲ್ಲೋಡ ಪರಕ್ಕ, ಅಲ್ಲ ಬರೀ ರಂಡಿ ಅನ್ನೋದು ಅಟ್ಟ ಅಲ್ಲ, ಬೇರೆ ಬೇರೆ ಚಪ್ಪಲ್ ತಗೊಂಡು ಹೊಡಿತಾಳಂತ. ನೋಡಿಕಿನ್ ಹೆಂಗಂತಾಳ. ಹಲ್ಕಟ್ ಮಾಡಿ ಹಾಕಿ ಏನು ಮಾತಾಡ್ತಾಳ ಅಂತ ನೆಟ್ಟ ಹೇಳ್ತೀನ ನಿನಗೆ ತೋಲೆ ಎಡಗಟ್ಟಿಗೆ. ಯವ್ವ, ನೀವು ತಲಾಗೊಂದೊಂದು ಮಾತಾಡೋದಕ್ಕೆ, ಹಾಡು ಹೇಳೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆ ನನಗೆ ಗಾಬರಿ ಆಗಿ ನಾನು ನಿಂತು ಬಿಟ್ಟೇನೆ ಬೇವ. ಆಕಿ ಏನು ಬೈದಿಲ್ ಬೇ ಪಾಪ ನಿನಗೆ. ಆಕಿ ಒಳಗೆ ಬರ್ರಿ ಅಂತ ಕರೆದ್ಲು, ಅತ್ತೆಮ್ಮ ಒಳಗೆ ಬರ್ರಿ ಅಂದ್ಲು. ಮತ್ತೆ ಹಂಗ ಅನ್ನಕ್ಕೆ ಚಂದ ಒಳಗೆ ಬರ್ರಿ ಅನ್ಬೇಕ, ರಂಡಿ ಕುಂಡಿ ಪುಂಡಿ ಅಂತ ಇವನ್ಯಾಕ ಮಾತಾಡ್ಬೇಕ? ಯೋ, ರಂಡಿ ಅಂದ್ರ ಒಳಗೆ ಬರ್ರಿ ಅಂತ ಅರ್ಥ ಬೇ, ತೆಲುಗು ಮಂದಿಯವ್ರ. ನಾನು ಅದನ್ನ ಹೇಳ್ಬೇಕನ್ನತೀನಿ. ಪಾರಕರ ಗಿರ್ಜಕರ ಪ್ರೇಮಕರ ಗಿಡ್ಮೂಳಿ ಇಲ್ಲೋಡ್ರಿ, ಅವರು ತೆಲುಗು ಮಂದಿ, ಅವ್ರೇನು ತೆಲುಗು ಮಾತಾಡಕತ್ತಾರ್ರಿ. ನೀವು ಅದಕ್ಕೆಲ್ಲ ಹಿಂಗ ಮಾಡಬಾರ್ದು. ಅಲ್ಲ, ಒಂದ್ ಮಾತಾಡಿರಿ ಇನ್ನೊಂದು ತಿಳ್ಕೊತೀರಪ್ಪ ನೀವು. ಇಲ್ಲೋಡ್ವಾ, ನಿನಗೆ ಏಟು ಕನ್ನಡನ ಬರುದಿಲ್ಲ ನಿನಗ, ಮತ್ತೆ ಬೆಂಗಳೂರಾಗ ಅದೆಯಲ್ಲ ಹೆಂಗ್ ಮತ್ತೆ ನಿಭಾಯಿಸ್ತಿ? ಅತ್ತೆಮ್ಮ ಕನ್ನಡ ಸ್ವಲ್ಪ ಮಸ್ತುಂದಂಡಿ. ಅಯ್ಯೋ ಪರಕ, ವಾ ಕೆಟ್ಟ ಈಜಿ ಐತಿವ ಇದು ತೆಲುಗು ಭಾಷೆ. ನನಗಾಗಲೇ 90% ಬಂದು ಬಿಡ್ತಿಕ್ಕಿದು. ಏನಂದ್ಲೇ ಆಕಿ? ಬಂದ ಬಿಡ್ತಾಲೆ 90% ಅಂದೆಲ್ಲ. ಮತ್ತೆ 90% ಕಲ್ತ ಬಿಟ್ನಿ ನಾನು. ಇನ್ನು 10% ಅಷ್ಟ ಕಲಿದು ಉಳಿದೈತಿ. ಇಲ್ಲಿಂದ ಊರಿಗೆ ಹೋಗೋದ್ರೊಳಗೆ ಅದನ್ನು ಕಲ್ತ ಬಿಡ್ತೀನಿ. ಬೇಕಾದ್ರೆ ಈಗ ಏನಂದ್ ಹೇಳ ನಾನು, ಸ್ವಲ್ಪ ನನಗೂ ಕನ್ನಡ ಬರ್ತೈತಿ ಅತ್ತಿ
ಏನಪ್ಪ ಹೌದು ಬೇ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತೈತಿ ಅಂದ್ಲ. ಗಿರೇಟ್ ಆಮತ್ ನಾ ಇಲ್ಲಿರ್ಬಾರ್ದಾಗಿತ್ತು ಬಿಡ, ನಾನು ಕರೆಕ್ಟ್ ನಾ ಹೇಳಿಲ್ಲ. ಅಮೇರಿಕದ ಹುಟ್ಟಿ ಜಾಪಾನ್ ಆಗಿರ್ಬೇಕಿತ್ತಂತೇಳಿ. ಹೆಂಗ್ ಕಲ್ತೆ ಒಟ್ಟು ನಮಗೂ ಹೇಳ್ಕೊಡ. ಮತ್ತ ಅದು ಪಾರಕ್ ಮೊದಲು ಹೇಳ್ಕೊಡು. ನಾವೇನ್ ಬಿಡು ನಮ್ಮ ಮನಿಗೆ ಹೋಗೋರು ಪಾಪ ಸಸಿ ಕೈಯಾಗಿ ಹೇಗ್ಬೇಕದು ಅಂಡಿ ಕುಂಡಿ ಅಂತೇಳಿ. ಅದಕ್ಕ ನೀ ಯಾಕಿಗೆ ಹೇಳ್ಕೊಡು ಮೊದಲ. ಪರಕ್ಕ ಕೆಟ್ಟ ಈಜಿ ಐತಿ, ಬಾಳ ಹಗರಿ ಇದು ಕಲಿದು. ಏನ್ ಗೊತ್ತ, ನೀನ್ ಸಸಿ ಕುಟ್ ಮಾತಾಡೋತ್ತಿಗೆ ಎಲ್ಲದಕ್ಕೂ ಡಿ ಸೇರಿಸ್ಕೊಂತ ಹೋಗ್ಬಿಡು. ಹೊಸ್ತಾನುಂಡಿ, ಕೂಚುಂಡಿ, ತಿನ್ನುಂಡಿ, ಕುಂಡಿ ಅನ್ಕೋತಾದ್ರೆ ಎಲ್ಲ ಬಂದಬಿಡುತ್ತ. ನೀನ ಕಕನ್ ಬೆಳ್ಳಿ ಐತಿಲ್ವ, ಹಂಗ ಕ ಕಿ ಕಿ ಕೂಕು ಅದನ್ನ ಬಿಟ್ಬಿಡು. ನೀನು ಅವು ಲೆಕ್ಕಕ್ಕೆ ತಗೊಳಕ್ ಹೋಗ್ಬೇಡ. ಯಾವನ್ನ ಬರೀ ಡ ಡಾ ಡಿ ಡಿ ಡು ಡು ಡಮ್ ಡಹ ಇವನ್ ಕಲ್ತು ಬಿಡು ನೀನು. ಡೌ ಇಂತ ಕಲ್ತು ಬಿಡು, ನಿನಗೆ ತೆಲುಗು ಕಲ್ತಂಗ. ಈಗ ಬಾಯಿ ಮುಸ್ತಿನ ಬಾಯಿ ಗುದಿಲೆ. ನಾ ಯಾಕ್ಲೆ ನಾನು ಕನ್ನಡ ಬಿಟ್ಟಿನಂತ ಕಲಿಯಾಕ ಹೋಲಿ, ಆಕಿನ ಬೇಕಾದ್ರೆ ಕನ್ನಡ ಕಲೀಲಿ ಏನ? ಈಗ ಹೆಂಗ ಕತೆ ಪರಕ್ಕ, ನಿನ್ನ ಭಾಷೆ ಹೆಂಗ, ಆಕಿ ಭಾಷೆ ಹಂಗ. ಆಕೆ ಯಾಕೆ ನಾ ಯಾಕೆ ನಾನು ತೆಲುಗು ಬಿಟ್ಟು ಕನ್ನಡ ಕಲೀಲಿ ಅಂತ ಆಕಿನೂ ಅನ್ಕೊಂಡ್ಲ ಅಂದ್ರೆ ಇಬ್ರು ಕೂಡ ಯಾವತ್ತರ ಮಾತಾಡ್ತೀರೇನ್ ನೀವು? ಅದಕ್ಕೆ ನೀನು ಒಂಚೂರು ಆಕಿ ಭಾಷೆ ಕಲಿಬೇಕು, ಆಕಿನೂ ಒಂಚೂರು ನಿನ್ ಭಾಷೆ ಕಲಿಬೇಕು. ಇಲ್ಲೇ ಭಾಷೆಯಲ್ಲಿ ತಾರತಮ್ಯ ಮಾಡಕ್ ಹೋಗ್ಬೇಡ್ರಿ. ಇಬ್ರಲ್ಲಿ ಹೊಂದಾಣಿಕೆ ಬರ್ಬೇಕಂದ್ರೆ ಮೊದಲು ನೀವು ಭಾಷೆಯಲ್ಲಿ ಸಾಮರಸ್ಯ ಬೆಳೆಸ್ಕೊಡ್ರಿ. ಅಂದ್ರೆ ನಿಮ್ಮಲ್ಲಿ ಸಾಮರಸ್ಯ ಬೆಳಿತೈತಿ. ಅಂತಕ ಪರಕ, ನಾನು ನನ್ನ ಮೊಮ್ಮಕ್ಕಳಿಗೆ ಒಂದು ಕತಿ ಹೇಳ್ಬೇಕಂತ ಮಾಡೇನಿ. ಏನ್ ಹೇಳ ಮುಂದ? ಇಲ್ಲ ಈಗ ಊರಿಗೆ ಹೋಗುತ್ತೆ ಒಂದು ಕತಿ, ಊರಿಗೆ ಮಂದಿ ಹೇಳ್ಬೇಕಲ್ಲ. ಮತ್ತೆ ನಾವು ಬೆಂಗಳೂರಿಗೆ ಬಂದೇವಿ, ಏನಂತ ಕೇಳ್ತಾರ ಅವ್ರಿಗೆ ಹೇಳ್ಬೇಕಲ್ಲ. ಅವಾಗ ಆಂಧ್ರ ಸೊಸೆ ಕರ್ನಾಟಕ ಹತ್ತಿ ಹೆಂಗಿತ್ತು ಟೈಟಲ್? ಇಲ್ಲಕ್ಕಾದ್ರೆ ಹಳ್ಳಿ ಹತ್ತಿ ಗುಳ್ಳಿ ಅಂತ ಆಂಧ್ರ ಸೊಸಿ. ನಮ್ಮ ಅವ್ವಾರಿಗೆ ತೆಲುಗು ಬರುದಿಲ್ಲ, ಅದಕ್ಕೆ ಹಂಗೆ ಸ್ವಲ್ಪ ಗಾಬ್ರಿಕ್ಕಾಳ. ಒಂದು 4 ದಿನ ರೂಢ ಆತಂದ್ರೆ ತಾನ ಇದಾಕಾಳ. ನೀ ಏನು ತಿಳ್ಕೊಳಕ್ ಹೋಗ್ಬೇಡ. ಹೋಗ್ ಅವ್ರಿಗೆ ಒಂದು ಸ್ವಲ್ಪ ಏನೋ ತಿನ್ನಾಕ ಕುಡಿಯಾಕ ಮಾಡ್ಕೊಂಬ. ನಾ ಆಲ್ರೆಡಿ చేశానండి ಹೆಂದರಿಕೆ ಹೈದರಾಬಾದ್ ಬಿರಿಯಾನಿ. ಏನ ಹಂದಿ ಬಿರಿಯಾನಿ? ಇಲ್ಲ, ನಾನು ಆಕಿಗೆ ತಿನ್ನಾಕ ಕುಡಿಯಾಕ ಏನ್ರ ಮಾಡ್ಕೊಂಬ ಅಂದಲ್ಲ ಚಿಕ್ಕಮ್ಮ. ಅದಕ್ಕೆ ಇಲ್ರಿ ನಾ ಆಲ್ರೆಡಿ ಮಾಡಿಟ್ಟೇನಿ, ಎಲ್ಲರಿಗೂ ಬಿರಿಯಾನಿ ಹೈದರಾಬಾದ್ ಬಿರಿಯಾನಿ ಮಾಡಿಟ್ಟೇನಿ ಅಂದ್ಲು. ಇಟ್ಟು ದಿನ ಒಂದೊಂಥರ ತಿಂತಿದ್ದಿ. ಬಿರಿಯಾನಿ ಮಾಡ್ಯಾಳಂತ ಆಂಧ್ರ ಸಸಿ. ಬರ್ರ ಒಳಗೋಗಿ ಬರ್ರಿ. ಏನ ನಾ ಏನು ತಿನ್ನಾಕ ಬರುದಿಲ್ಲ. ನಾನು ಇಲ್ಲೇ ನಾನು ಕೂಳ್ ಕಂಡಾರ್ದ ಬಂದಿಲ್ಲ. ಏನ ಇವ್ ಲಡದು ಲಟೆ ನನ್ನ ಕಡೆ ಮಾತಾಡಕ್ ಬಂದೇನಿ ನಾನು. ಯವ್ವ ಪಾರಕ್ಕ, ಅಲ್ಲ ನಿಮ್ಮ ಜಗಳನ ಆಮೇಲೆ ಇಟ್ಕೋರಿ ಮರೈತಿ. ನಿಮ್ಮ ಅತ್ತಿ ಸಸಿ ಜಗಳದಾಗ ನಮ್ಮನ್ನ ಎದಕ್ಕೆ ಸೊರಗಸಾಕಸ್ತೀರವ್ವ? ಅದೇನೋ ಅಂತಾರಲ್ಲ, ಗಂಡ ಐತಿ ಜಗಳದಾಗ ಕೂಸ್ ಬಡವಾತ ಅಂತೇಳಿ ನಮ್ಮನ್ನ ಅಲ್ಲಿಂದ ನಾಯಿ ಕರ್ಕೊಂಬಂದಿ. ಹೌದಾ? ಈಗ ನೀವಿಬ್ರು ಜಗಳ ಮಾಡ್ಕೊಂತ ಕುಂತ್ರೆ ನಿಮ್ಮನ್ನ ಬಿಟ್ಟು ನಮ್ಗೆ ಉಣ್ಣಾಕ್ ಮನ್ಸಕತ್ತೇನೆ. ಅದಕ್ಕೆ ನಾ ಏನಂತೇನೆ, ಮೊದಲು ಊಟ ಮಾಡಿ ಗಟ್ಟಿ ಆಗಿಬಿಡುನಂತ. ನಿನಗೂ ಮಾತಾಡಕ್ ಅತ್ತಿ ಸಸಿ ಕುಟ್ ಜಗಳ ಮಾಡಕ್ ಕೊಟ್ಟು ಶಕ್ತಿ ಬರ್ತತೆ. ಅದಕ್ಕೆ ಮೊದಲು ಏನ್ ಮಾಡೋನು, ಮೊದಲು ಹೊರ ತುಂಬ ಬ್ಯಾಟಿಂಗ್, ಆಮೇಲೆ ಬೌಲಿಂಗ್. ಹೆಂಗಂದಿ? ನಾವಲ್ಲಿಲ್ಲ ಈಕೆ ಕೈಯನ್ನ ನಾ ಕೂಳ್ ತಿನ್ನಂಗಿಲ್ಲ. ಆಕೇನ್ ನಿನಗೆ ತುತ್ತು ಮಾಡಿ ಉಣ್ಸಂಗಿಲ್ಲ. ಬಾ ಕೈಯನ್ ಕೂಳ್ ತಿನ್ನಂಗಿಲ್ಲ ಅನ್ನಕ ದಬ್ರ್ಯಾಗ ಮಾಡಿಟ್ಟಿರ್ತಾಳ, ತಾಟಿಗೆ ನೀಡ್ತಾಳ. ನಿನ್ನ ಕೈಲಿ ತಗೊಂಡು ನೀ ಬಾಯಾಗ ಇಟ್ಟು ಕೈಯನ್ ಕೂಳ್ ತಿನ್ನಂಗಿಲ್ಲ ಅಂತ ಎಟ್ಟತ್ತಿರ್ತಿ. ಇಲ್ಲಿ ಹೊಟ್ಟೆ ಹಸ್ಕೊಂಡ ಇರ್ತೇನೋ, ಹೋಟೆಲ್ಗೆ ಕಳಿಸ್ತೀಯ ತರಾಕ. ನಡಿಯೋ ನಾನು ಹೈದರಾಬಾದ್ ಬಿರಿಯಾನಿ ಅಂದ್ಬಿಟ್ಲೆ ಹೊಟ್ಟೆ ಅನ್ನಕತ್ತ. ಕೋಳಿ ಕುಕ್ಕರ್ನ್ಯಾಗ ಅಂದರಿಕಿ ರಂಡಿ ಅನ್ನಕತ್ತತಿ. ಬಾರ ಪಾರಕ ರಂಡಿ ತಿನ್ನೋನು, ಬಾರ ರಂಡಿ. ಇರ್ಜಿ ನನ್ ತಲಿ ಕೆಡಿಸ್ ಸಿಕ್ಕಿದ್ರಿ ತಿಕ್ಕಿಗೆ ಹೋಗೇ ಬಿಟ್ಲು ನೋಡು. ನಡ್ರವ ಊಟ ಮಾಡು, ನಡ್ರಿ ಅತ್ತಾಗ. ಪಾಪ ನನ್ನ ಇಬ್ರು ಸಲುವಾಗಿ ಜಗಳ ಸಲುವಾಗಿ ನೀವು ಯಾಕೆ ಹೊಟ್ಟೆಸ್ಕೊಂಡಿರ್ತೀರಿ? ಬರ್ರಿ ಉಣ್ಬರ್ರಿ. ಊಟದ ನಂತರ ಏನ ಅನ್ನ ಪರಕ ಮಸ್ತಾಗಿತ್ತು ಬಿಡ ಬಿರಿಯಾನಿ. ಅಲ್ಲ ಸೊಸಿ ಮ್ಯಾಗ ಶಿಟ್ ಐತಿ, ತಿನ್ನಂಗಲ್ ಅನ್ಕೊಂತ ನಮ್ಮ 3 ಸಲ ಹಾಕಿಸ್ಕೊಂಡಿ ಬಿಡ ನೀನು. ಸ್ವಲ್ಪ ಬಾಯ್ ಮುಸ್ತೀನಿ ಗಿರ್ಜಿ. 3 ಸಲ ನಾ ಅಲ್ಲ ಹಾಕಿಸ್ಕೊಂಡಾಕಿ ನೀನು ಸುಮ್ ಕುಂದ್ರು. ಆತು ಬಿಡಿ ಹೋಲತ್ತ. ನಾ ಏನೋ ಕಾಮಿಡಿ ಮಾಡೀನಿ, ನೀನು ಫುಲ್ ಸೀರಿಯಸ್ ಅದಿ. ಏನಾರು ಮಾಡ್ಕೊರಿವ. ಯವ್ವ ಯಾಕೆ ಬೇ ನನ್ನ ಮ್ಯಾಗ ಇನ್ನೂ ಶಿಟ್ ಹೋಗಿಲ್ಲ ನಿನಗೆ? ಮಾತಾಡ್ಬೇ. ನಾನು ಮಾತಾಡೋದಿಲ್ಲ. ನಾ ಇಲ್ಲಿಗೆ ಬಂದಿದ್ದೆ ಏನು ಬಾ ಅಂದಿದ್ದಿ. ನೋಡೋಣ ಹೆಂಗ ಏನ ಎತ್ತ ಎಲ್ಲದ ನಾನು ಒಂದು ತಿಳ್ಕೊಬೇಕಂತ ಹಡದ್ ಕಳಪ ಕೇಳ್ಬೇಕಲ್ಲ. ಅದಕ್ಕೆ ಬನ್ನಿ ಅಷ್ಟ ಮುಗೀತು. ನೋಡಿದೆ ಸೊಸಿ ನೀನು ಚಲೋನ ಅದಿರಿ, ದೊಡ್ಡ ಮನ್ಯಾಗ ಅದಿರಿ, ಇರ್ರಿ ನಿಮ್ಮ ಪಾಡಿಗೆ ನೀವು. ನನ್ನ ಪಾಡಿಗೆ ನಾ ಹೋಗ್ಕನಿ, ಮುಗೀತು. ಯವ್ವ ನನ್ನ ಮ್ಯಾಗ ಸಿಟ್ಟು ಆಗ್ಬೇಡ್ಬಿ. ಒಂದಿಟ್ಟು ತಿಳ್ಕೊಬೇ. ನಾ ಎದಕ್ಕೆ ಮಾಡಿದೆ ಅಂತ ಹೇಳ್ತೇನೆ ಕೇಳ್ಬೇ. ನೀ ಎದಕ್ಕರ ಮಾಡಿರ ನನಗದು ಬೇಕಾಗಿಲ್ಲ. ನಿನ್ನ ಮ್ಯಾಗಿನ ಶಿಟ್ ನನಗೆ ಯಾವತ್ತೂ ಹೋಗೋದಿಲ್ಲ. ಮೋಸ ಮಾಡಿದೀನಿ ನನಗೆ. ಯಾಕೆ ನನಗೊಂದು ಮಾತು ನಾ ಹಿಂಗೆ ಪ್ರೀತಿ ಮಾಡೇನಂದಿದ್ರೆ ನೋಡ್ತಿದ್ದೆ ನಾ ಮದುವೆ ಮಾಡೋದು ಬಿಡೋದು ಮುಂದೆ ಇತ್ತದ. ಆದ್ರೆ ನೀನು ಒಂದು ಮಾತು ಕೇಳಾರ್ದ ಮಾಡ್ಕೊಂಡಿಲ್ಲ. ಇದು ಊರಿಗೆ ಬರಾಕ್ ಮಕ ಇಲ್ಲ ನಿನಗೆ. ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿ ನೀನು. ಮತ್ತಲ್ಲ ನಿನಗೆಲ್ಲ ಸಣ್ಣಂದಿರ್ತ ಕೊಡ್ಸಾಕ ಮಾಡಾಕ ಓದ್ಸಾಕ ತಿನ್ಸಾಕ ಉಣ್ಸಾಕ ನಾವು ಬೇಕು, ಮದ್ವಿಗೆ ನಾವು ಬೇಡ. ಮತ್ತೆ ಯಾಕಪ್ಪ ನಮ್ಮನ್ನ ಕರೆದಿ? ಈಗೇನ ಏನಿತ್ತು, ಬಂದೇವೆ ಉಂಡೇವೆ ಹೋಗ್ಬಿಡ್ತೇವಿ. ಇನ್ನು ಈ ಕಡೆ ನಾವು ತಲೆ ಹಾಕೋದಿಲ್ಲ. ನೀ ನಮ್ಮೂರ ಕಡೆ ಬರಕ್ ಹೋಗ್ಬೇಡ. ಅಲ್ಲಿ ಬೇವ ಹುಟ್ಟಿದ ಊರಿಗೆ ಬರ್ಲಾರ್ದಂಗೆ ಇರ್ತೇನೆ ನಾನೀಗ. ಅಲ್ಲೇ ಬಂದು ಟ್ರಾನ್ಸ್ಫರ್ ಮಾಡಿಸ್ಕೊಂತೀನಿ ತಗೋ ಹುಬ್ಳಿಗೆ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿದ್ರು ಪರವಾಗಿಲ್ಲ. ನಾನು ನಮ್ಮೂರಿಗೆ ಬರ್ಬೇಕಂತದೀನಿ. ನೀ ಬರಬೇಡ ಅಂತಂದ್ರೆ ಹೆಂಗವ? ಆದ್ರೆ ಒಂದು ಸ್ವಲ್ಪ ನಾ ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳ್ತೇನೆ ಕೇಳಬೇವ. ಅವಾಗ ನೀನ ಅಂತಿ ನಾ ತಗೋರಪ್ಪ ನಿನ್ನ ಪರಿಸ್ಥಿತಿನ ಹಂಗಿತ್ತಂತ ನೀನ ಒಪ್ಕೊಂತೀಯ. ಏನು ಕಾರಣನಾರ ಇರುವಲ್ತಕ್ಕ ನನ್ನ ಮುಂದೆ ಹೇಳಕ್ ಬರ್ಬೇಡ. ನಾ ಕೇಳುದೂ ಇಲ್ಲ. ಏನು ನೀನು ತಿಳ್ದಂಗೆ ಮಾಡ್ಕೊ. ಪಾರಕ್ಕರ 1 ನಿಮಿಷ ತಡ್ರಿ. ಅವ ಏನು ಹೇಳ್ತಾನಂತಾರ ಕೇಳುನು. ಅಲ್ರಿ ಹಡತ್ ತಂದಿತ್ತ ಬಿಟ್ಟು ಅವ್ ಮದುವೆಗೆ ಏನಂತಂದ್ರೆ ಅದಕ್ಕೊಂದು ಏನಾರ ಕಾರಣ ಐತಿ, ಏನು ಅದನ್ನಾರ ಕೇಳುನ್ ತಡ್ರಿ. ಅವ ಏನೋ ಹೇಳಕ್ ಪ್ರಯತ್ನ ಪಡಾತಾನ, ನೀವು ಕೇಳುದಿಲ್ಲ ಅಂದ್ರೆ ಮತ್ತೆ ಹೆಂಗ್ರಿ?
ಎಲ್ಲ ಆಗಿ ಹೋಗೈತಿ. ಈಗೇನು ನೀವು ಜಗಳ ಮಾಡಿದ್ರಿ ಏನ ಅವ ಕಟ್ಕೊಂಡು ಹಿಂತೀನಿ ಬಿಡಾಕತ್ತೇನ್ರಿ? ಇಲ್ಲ, ಮದ್ವೆ ಮಾಡ್ಕೊಂಡು ಆಗೈತಿ. ಅದಕ್ಕೆ ಸ್ವಲ್ಪ ನೀವ ನಿಧಾನದಿಂದ ಯೋಚನೆ ಮಾಡ್ರಿ. ನಿಮಗೆ ಈಗ ಜಗಳ ಮಾಡಿ ಮಗನ್ ದೂರ ಮಾಡ್ಕೊಂಡ್ರೆ ವಯಸ್ಸಾದ ಕಾಲಕ್ಕೆ ಮಗ ಸನೇಪ್ ಇಲ್ದಂಗೆ ಮಾಡ್ಕೋತೀರಿ. ಅದಕ್ಕೆ ಸ್ವಲ್ಪ ದುಡುಕ್ಬೇಡ್ರಿ, ಸ್ವಲ್ಪ ಕೇಳ್ರಿ. ಯವ್ವ ನಾ ಏನು ನಿಮ್ಮನ್ನು ಬಿಟ್ಟು ಮದುವೆ ಮಾಡ್ಕೋಬೇಕಂತ ಇದ್ದಿದ್ದಿಲ್ಲವ್ವ. ಏನಾತಂದ್ರೆ ಕಾಲೇಜ್ನಾಗ ನಾನು ಈಕಿ ಒಂದ ಕಡೆನೋ ಓದ್ತಿದ್ವಿ. ಅದು ಅವಾಗ ಒಂದು ಸ್ವಲ್ಪ ಮನಸ್ಸಿತ್ತು. ಆದ್ರೆ ಅಷ್ಟು ಹೇಳ್ಕೊಂಡಿದ್ದಿಲ್ಲ, ಒಬ್ರಿಗೊಬ್ರು ಫ್ರೆಂಡ್ಸ್ ಗತೆನೇ ಇದ್ವಿ. ಅದೇನಾತು ಈಗ ರೀಸೆಂಟಾಗಿ ಅಂತಂದ್ರು, ಈಗ ಮೊನ್ನೆ ಕೊರೋನಾ ಆತಲ್ಲ, ಅವಾಗ ಅವರಪ್ಪ ಅವರವ್ವ ಇಬ್ಬರು ತೀರ್ಕೊಂಡ್ಬಿಟ್ರವ. ವಯಸ್ಸಾಗಿತ್ತ, ಕೊರೋನಾ ಒಮ್ಯಾಕೆ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ತೀರ್ಕೊಂಡಿಂದ ಅವ್ರಿಗೆ ಈ ಬೆಂಗ್ಳೂರಾಗ ಅಂತಂದೇಳಿ ಇದೊಂದು ಮನೆ ಇತ್ತು. ಅವರು ಸಂಬಂಧಿಕರೆಲ್ಲರೂ ಮನೆ ಆಸೆ ಸಂಬಂಧ ನಮ್ಮ ಮಗ್ ತೊಗೋಬೇಕು, ನಮ್ಮ ಮಗ್ ತೊಗೋಬೇಕು, ನಮ್ಮ ಮಗನ ಮಾಡ್ಕೊ ಅನ್ನೋಂಗೆ ಈ ಸಂಬಂಧಿಕರ ಗೋಳಾಟ ಜಾಸ್ತಿ ಆತು. ದಿನ ಮದ್ವಿದು ಮಾತುಕತೆ, ದಿನ ಮದ್ವೆ ಕಿರಿಕಿರಿ. ಒಂಥರ ಹೆಂಗೆ ಅನ್ಸತ್ತಂದ್ರೆ ಮನೆಗೆ ಬಂದು ಕುಂದ್ರೋದು ನಿಂದ್ರೋದು ಕಿರಿಕಿರಿ ಆಗಾಕತ್ತಕ್ಕಿಗೆ. ತಂದೆ ತಾಯಿ ಕಳ್ಕೊಂಡು ಆಕಿ ಭಾಳ ಮಾನಸಿಕ ಆಗಿದ್ಲವ, ಬೇಜಾರು ಮಾಡ್ಕೊಂಡಿದ್ಲು. ಈ ಟೈಮ್ನಾಗ ಆಕಿಗೆ ಒಬ್ರು ಆಸರ್ಬೇಕು. ಸಂಬಂಧಿಕರದವ್ರು ಬಂದು ಇರ್ತಿದ್ರು, ಆದ್ರೆ ಆಸೆಗೆ ಬಂದಿರ್ತಿದ್ರು. ಇಲ್ಲಿ ಮನೆ ಈಕಿಲಿಂದ್ರೆ ಏನಾರ ಫಾಯ್ದೆ ಐತೆ ಅನ್ನೋ ಆಸೆಗೆ ಬಂದಿರ್ತಿದ್ರು. ಅದ್ರ ಪ್ರೀತಿ ತೋರ್ಸೋರು ಯಾರೂ ಇದ್ದಿದ್ದಿಲ್ಲವ. ಅದಕ್ಕೆ ಇನ್ನು ಈಕಿ ಪ್ರಪೋಸ್ ಮಾಡಿದ್ಲು ನನಗೆ. ಅವಾಗ ನಾನು ಮತ್ತೆ ಹೆಂಗೆ ನಿಮ್ಮ ಸಂಬಂಧಿಕದಾಗ ಅದಾರಲ್ಲ, ಏನು ಮಾಡ್ಕೋಬೇಕಂತ ಏನಾರ ಅದೇನಂದು, ಇಲ್ಲ ನನಗೂ ಇಷ್ಟ ಇಲ್ಲ, ನಂಗೆ ನೀ ಅಂದ್ರೆ ಭಾಳ ಇಷ್ಟ ಅಂತಂದ್ಲು. ಅಂದಿಂದ ಮತ್ತು ನಾನು ನಿಮ್ಮನ್ನು ಕೇಳ್ಬೇಕಂತಿದ್ದೆ. ಅಷ್ಟೊತ್ತಿಗೆ ನೀನು ಭಾಷೆ ಬದಲಿ ಹೆಂಗೆ ಮಾಡ್ಕೊಳ್ಳೋದಕ್ಕಿನ್ನ ಅಂತ ಏನಾರ ನೀನು ಜಗಳ ತಗೊಂಡು ನಿಂತಂದ್ರೆ ಆಮೇಲೆ ನಂಗೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತೇಳಿ, ಮದುವೆ ಆದ್ಮೇಲೆ ಹೇಳಿದ್ರೆ ತಡಿ ಅಂತೇಳಿ ನಾ ಆಕಿನ ಮಾಡ್ಕೊಂಡ್ಬಿಟ್ನವ. ಒಬ್ಬಂಟಿಗೆ ಇದ್ಲಲ್ಲ, ಆಕಿಗೊಂದು ಆಸರ ಬೇಕಲ್ಲ. ನನಗೂ ಆಕಿ ಅಂದ್ರೆ ಇಷ್ಟ, ನನಗೂ ಒಂದು ಲೈಫ್ ಸೆಟ್ಲ್ ಆಕೈತಿ ಅಂತೇಳಿ ನಾನು ಮಾಡ್ಕೊಂಡೆ. ಅಯ್ಯೋ, ತಂದೆ ತಾಯಿ ಇಬ್ರು ಇಲ್ಲೇನಪ್ಪ? ಇಲ್ಲ ದೊಡ್ಡಮ್ಮ ಪಾಪ. ಅದಕ್ಕೆ ಆಕಿ ಭಾಳ ಮಾನಸಿಕ ಮಾಡ್ಕೊಂಡಿದ್ಲು ಮನಸ್ಸಿಗೆ. ಅದಕ್ಕೆ ಈಗ ಆಕಿಗೂ ಜಾಬ್ ಐತಿ, ನನಗೂ ಜಾಬ್ ಐತಿ. ಇಬ್ಬರು ಒಂದೇ ಪ್ರೊಫೆಷನ್ ಆದ್ಬಿಟ್ಲೆ ಮದ್ವೆ ಮಾಡ್ಕೊಂಡ್ವಿ ಅಂದ್ರೆ ಜೀವನದಾಗ ಚೆನ್ನಾಗಿರ್ತೇವಲ್ಲ ಅಂತೇಳಿ ಮಾಡ್ಕೊಂಡ್ವಿ. ಈಗರ ಗೊತ್ತಾತೇನ್ರಿ ಪಾರಕ್ಕರ? ಅದಕ್ಕೆ ರೀ. ಆದರೂ ಅವ್ನು ಹೇಳಬೇಕಿತ್ತು ನಿಮಗಿಲ್ಲ ಅಂತಲ್ಲ. ನಾಳೆ ನೀವು ಏನು ಮಾತಾಡ್ತಿದ್ರು ಅದು ನಿಮ್ಗೆ ಬಿಟ್ಟಿದ್ದ. ಆದ್ರೆ ಅವ್ನು ಹೇಳಾರ್ದ ಮಾಡ್ಕೊಂಡಲ್ಲ ಅವ. ಯಾವುದೋ ಒಂದು ಇದಕ್ಕೆ ಪರಿಸ್ಥಿತಿ ಕಟ್ಬಿದ್ದು ಸುಮ್ಮನೆ ಮಾಡ್ಕೊಂಡನ. ಅದಕ್ಕೆ ನೀವು ಕ್ಷಮಿಸೋದು ಒಳ್ಳೇದಂತೇನು ನೋಡ್ರಿ. ಆದ್ರೂ ಗೌಡ್ರ ನೀವೇನ ಅನ್ರಿ, ಊರ್ ಮಂದಿ ಮುಂದೆ ಇದೆಲ್ಲ ಹೇಳ್ಕೊಂತ ಅಡ್ಯಾಡಕತ್ತೇನ್ರಿ ನಾನು. ಊರ್ ಮಂದಿ ಏನ್ ಮಾತಾಡ್ತಾರ್ರಿ? ಪಾರಕ್ಕನ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡ ಅಂತ ಅಷ್ಟ ಅಂತಾರ್ರಿ. ಹೌದಿಲ್ರಿ? ನನಗೂ ಆಕಿ ತಂದೆ ತಾಯಿ ಹಿಂಗಾದ್ರ ಅಂತ ಕೇಳಿ ಬೇಜಾರಾತ್ರಿ. ಹಂಗಂತೇಳಿ ಈಗೆಲ್ಲ ನಾವು ಊರ್ ಮಂದಿ ಮುಂದೆ ಎಲ್ಲ ಅದನ್ನ ಹೇಳ್ಕೊಂಡ್ ತಿರ್ಗಾಕ ಆಗಂಗಿಲ್ಲ. ಈಗ ನನ್ನ ಗಂಡ ನೋಡಿದ್ರೆ ಮನ್ಸಿಗೆ ಎಷ್ಟು ದುಃಖ ಮಾಡ್ಕೊಂಡು ನೋಡಾಕ್ ಸತಿಗೆ ಬರಾಕೋಲ್ಲ ಅಂತ ಅಲ್ಲೇ ಉಳ್ಕೊಂಡ್ರಿ. ಇದೆಲ್ಲ ನೋಡ್ದಾಗ ಮತ್ತೆ ಇನ್ನೇನು ಅನಿಸ್ತತಿ ಹೇಳ್ರಿ? ಸಿಟ್ಟು ಬರಂಗಿಲ್ಲನ್ರಿ? ಅದು ಅಲ್ದ ಭಾಷೆ ಬದ್ಲಿ ಆಕಿ ಏನು ಮಾತಾಡ್ತಾಳೆ ನಂಗೆ ತಿಳಿಯಂಗಿಲ್ಲ, ನಾ ಮಾತಾಡಿದ್ದು ಆಕಿಗೆ ತಿಳಿಯಂಗಿಲ್ಲ. ಒಂದಕ್ಕೆ ಬರೇ ಒಂಥರ ತಪ್ಪು ತಿಳ್ಕೊಳ್ಳೋದು ಆಗಾಕತ್ತೈತಿ. ಹೆಂಗೆ ಏನು ಮುಂದೆ ಹೊಂದ್ಕೊಂಡು ಹೋಗ್ಕಳಂತೀರ ಆಕೆ? ಅದೇನು ದೊಡ್ಡ ಭ್ರಮ್ ಇದ್ದೇನ್ರಿ? ಅಲ್ರಿ, ಕನ್ನಡ ಆಗ ದಿನ ಮಾತಾಡಕತ್ರಿ. ಈಗ ಸ್ವಲ್ಪ ಬರ್ತೈತಿಕಿಗೆ ಇನ್ನೊಂದು ಚೂರು ಚಂದ ನಿಮ್ಮ ಕೂಟ ಮಾತಾಡ್ಕೊಂತ ಕಲ್ಕೊಂತ ಹೋಗಾತವ್ರಿ. ತೀರಾ ಅಷ್ಟೇನು ಕಲೀಲಾರ್ದಂಗೆ ಇಲ್ಲಕ್ಕಿ, ಶಾಣೆ ಅದಾಳ ಹುಡುಗಿ. ಯವ್ವ ಇಲ್ಲ, ನೀವು ಮಾತಾಡಿದ ಕನ್ನಡ ಚಂದಾಗಿ ಅರ್ಥಕತ್ತಿಕಿಗೆ. ಆಕಿಗೆ ಪಟ ಮಾತಾಡಕ್ಕೆ ಸ್ವಲ್ಪ ನಾಲಿಗೆ ಹೊಳ್ಳೋದಿಲ್ಲ ಅಷ್ಟೇ. ಆದ್ರೆ ದಿನ ಹೋದಂಗೆ ಬೇಕಾರೆ ನೋಡಿ ನೀನು ಮಾತಾಡ್ತಾಳಕ್ಕೆ. ಈಗೂ ಯಾವ್ದಾರ ಒಂದೊಂದು ವರ್ಡ್ ಕನ್ನಡ ಸೇರಿಸ್ಕೊಂಡಿರ್ತಾಳಕ್ಕೆ, ಮಾತಾಡ್ತಾಳಕ್ಕೆ. ಇನ್ನು ತಂದೆ ತಾಯಿ ಕಳ್ಕೊಂಡಾಳ ಆಕೆ. ಯಾವಾಗಿದ್ರು ಸಮಾಧಾನ ಗುಣದಕ್ಕೆ ಅದಾಳೆವ, ಹೊಂದ್ಕೊಂಡು ಹೋಗಾಳಕ್ಕೆ. ನಿಮ್ಮ ಕೂಟ್ಬೇಕಾರೆ ನೋಡು, ನಿನ್ನ ಅವ್ವ ಅಪ್ಪನ ಅಪ್ಪ ಅನ್ಕೊಂಡು ಹೋಗಾಳಕ್ಕೆ. ಅತ್ತೆಮ್ಮ ನಾ ಇದ್ದರ್ನಿ ಕ್ಷಮಿಸಂಡಿ. ಅತ್ತೆಮ್ಮ ನಾ ಇದ್ದರ್ನಿ ಕ್ಷಮಿಸಂಡಿ. మీరు మనసుకి ಬೇಜಾರು చేశాను. ಸಾರಿ ಅತ್ತೆಮ್ಮ. ಇರ್ಲಿ ಬಿಡುವ, ಹೇಳು. ನನಗೂ ಗೊತ್ತಾಕೈತಿ. ನಾ ಏನು ನಿನ್ನ ಮ್ಯಾಗ ಸಿಟ್ಟಾಗಿಲ್ವಾ? ಏನೋ ಆಗಲ್ಲಿ ಬಂದಿತ್ತು ಸಿಟ್ಟು, ಇಲ್ಲ ಅಂತಲ್ಲ. ಇರ್ಲಿ ಬಿಡುವ, ಬೇಕಂತ ಏನು ಮಾಡಿಲ್ಲಲ್ಲ. ಅಲಿಲಿ ಪಾರಕ್ಕ, ನಿನಗೆ ಬಂತ ತೆಲುಗು? ನೀನು ಸೊಸಿ ತಪ್ಪಾತು ಅಂತ ಕೇಳಿದ್ಲು ಅಂತ ಗೊತ್ತಾತ ನಿನಗೆ? ಅಲಿಲಿ ಯಾವ್ದು ಅತ್ತಿಗೆ ಸೊಸಿಗೆ ತಕ್ಕ ಅತ್ತೆ ಅದಿ ನೀನು. ಆಶೀರ್ವಾದం చేయండి ಅತ್ತೆಮ್ಮ. ನಕ್ಕೊಂತ ಆಶೀರ್ವಾದ ಮಾಡ ಮಕ ಯಾಕೆ ನಮ್ಮ ಪ್ರೇಮಿ ಮಕ್ಕದಂಗೆ ಮಾಡಿ. ಚಲೋ ಇರುವ 100 ಕಾಲ ಚಂದಾಗಿ ಬಾಡ್ರಿ. ಹಂಗ ಆದಷ್ಟು ಬೇಗ ದೌಡ ಪಾರಕ್ಕನ್ಗೆ ಪುರ್ಸತ್ ಕುಂದ್ರಲಾರ್ದಂಗ ಒಂದಿಷ್ಟು ಮೊಮ್ಮಕ್ಕಳು ಕೊಡ್ರಿ. ಬರೀ ಅವ್ನ ಆಡಿಸೋದ್ರಾಗ ಟೈಮ್ ಹೋಗಿರ್ಬೇಕು ನೋಡು. ಸಸಿ ಕುಡಿ ಜಗಳ ಆಡಕ್ಕೂ ಪುರ್ಸತ್ ಸಿಕ್ಕಿರ್ಬಾರ್ದು.